ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶಿಷ್ಟವಾದಂತಹ ಒಂದು ಕೇಸ್ ಬಗ್ಗೆ ಕೇಸಿನ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಬಂಧುಗಳೇ, ಇತ್ತೀಚೆಗೆ ಮಹಿಳೆಯರಲ್ಲಿ ಗರ್ಭಕೋಶದ ಕ್ಯಾನ್ಸರ್, ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂತಂದರೆ ಸರ್ವೈಕಲ್ ಕ್ಯಾನ್ಸರ್ ಪ್ರಕರಣಗಳು ಬಹಳಷ್ಟು ಹೆಚ್ಚಾಗ್ತಾ ಇದ್ದಾವೆ. ಯಾವುದೇ ದುಶ್ಚಟಗಳಿಲ್ಲದ ವ್ಯಕ್ತಿಗಳಲ್ಲಿಯೂ ಸಹಿತ ಇಂತಹ ಒಂದು ಮಾರಣಾಂತಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇರುವಂಥದ್ದು ಬಹಳಷ್ಟು ಆತಂಕಕಾರಿ ವಿಚಾರವೇ ಸರಿ. ಆದ್ದರಿಂದ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ನ ಮೂಲ ಅಥವಾ ಆರಂಭಿಕ ಹಂತ ಯಾವುದು ಅಂತಂದರೆ ಗರ್ಭಕೋಶದ ಕಂಠದಲ್ಲಿ ಆಗ್ತಕ್ಕಂತಹ ಅಲ್ಸರ್ಸ್ ಅಂತ ಕರಿಬೋದು ಅಥವಾ ಇನ್ಫೆಕ್ಷನ್ ಅಂತ ಕರಿಬೋದು. ಇವುಗಳನ್ನು ನಾವು ಅಲಕ್ಷ್ಯ ಮಾಡ್ಕೊತ ಹೋದರೆ ಅಥವಾ ಇದ್ರ ಬಗ್ಗೆ ನಾವು ಕಾಳಜಿ ತೆಗೆದುಕೊಳ್ಳದೆ ಹೋದರೆ, ಇವುಗಳನ್ನು ಆರಂಭಿಕ ಹಂತದಲ್ಲಿ ಟ್ರೀಟ್ಮೆಂಟ್ ಕೊಡದೇ ಹೋದರೆ ಇವು ಮುಂದೆ ಕ್ಯಾನ್ಸರ್ ಸೆಲ್ಗಳಾಗಿ ಪರಿವರ್ತನೆ ಹೊಂದುವಂತಹ ಸಾಧ್ಯತೆಗಳು ಬಹಳಷ್ಟು ಇರುವಂಥದ್ದು. ಆದ್ದರಿಂದಲೇ ಈಗ ಸರ್ಕಾರವು ಸಹಿತ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಕಾರಣ ಆಗ್ತಕ್ಕಂತಹ, ಸರ್ವೈಕಲ್ ಕ್ಯಾನ್ಸರ್ಗೆ ಕಾರಣ ಆಗ್ತಕ್ಕಂತಹ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ವ್ಯಾಕ್ಸಿನನ್ನು ಸಹಿತ ಹಿಡಿದಿದ್ದಾರೆ. ಅದನ್ನು ಈಗ ಕೊಡುವಂತಹ ಒಂದು ಕಾರ್ಯವು ಸಹಿತ ಪ್ರಾರಂಭವಾಗಿದೆ. ಆದರೆ ಎಲ್ಲ ವ್ಯಾಕ್ಸಿನ್ಗಳ ಆಚೆ, ಚಿಕಿತ್ಸೆಗಳ ಆಚೆ ನಾವು ನಿಂತು ವಿಚಾರ ಮಾಡಿದಾಗ ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣಗಳಲ್ಲಿ ಒಂದು ಯಾವುದು ಅಂತಂದರೆ ಶರೀರದ ರೋಗ ನಿರೋಧಕ ಶಕ್ತಿ ಕುಂದುವುದು. ಆ ರೋಗ ನಿರೋಧಕ ಶಕ್ತಿಯನ್ನು ಕುಂದದೇ ಇರುವಂತೆ ನಾವು ನೋಡಿಕೊಂಡರೆ, ನಮ್ಮ ಜೀವನ ಶೈಲಿಯನ್ನು, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸಿಕೊಂಡರೆ, ಅದರ ಜೊತೆಗೆ ಆಯುರ್ವೇದ, ಅತ್ಯಂತ ಪರಿಣಾಮಕಾರಿಯಾದ ಆಯುರ್ವೇದ ಚಿಕಿತ್ಸೆಯನ್ನು ನಾವು ಆರಂಭಿಕ ಹಂತದಲ್ಲಿ ನಾವು ಬಳಸಿದರೆ ಎಂತಹ ಗರ್ಭಕಂಠದ ಅಲ್ಸರ್ಸ್ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರಬಹುದು, ಅಂಥವುಗಳನ್ನು ಸಹಿತ ನಾವು ಚಿಕಿತ್ಸೆ ನೀಡಬಹುದು, ಚಿಕಿತ್ಸೆ ನೀಡಿ ಗುಣ ಮಾಡಬಹುದು ಅಂತಕ್ಕಂಥದ್ದಕ್ಕೆ ಒಂದು ಸಾಕ್ಷಿ ರೂಪದಲ್ಲಿ ಅತ್ಯಂತ ಮಹತ್ವವಾದಂತಹ ಒಂದು ಕೇಸನ್ನು, ಒಬ್ಬ ವ್ಯಕ್ತಿಯ, ಒಬ್ಬ ಮಹಿಳೆಯ ಅವರ ಅನುಭವವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವರು ಈ ಗರ್ಭಕೋಶದ ಒಂದು ಕಂಠದ ಅಲ್ಸರ್, ಸರ್ವೈಕಲ್ ಅಲ್ಸರ್ಗೆ ಚಿಕಿತ್ಸೆ ಪಡೆಯುವ ಸಲುವಾಗಿ ಬೀದರ್ನಿಂದ ಬಂದಿದ್ದರು. ಬೇರೆ ಕಡೆ ತೋರಿಸಿದಾಗ ಗರ್ಭಾಶಯ ತೆಗೆಸುವುದು ಒಳ್ಳೆಯದು, ಹಿಸ್ಟೆಕ್ಟಮಿ ಮಾಡುವುದು ಒಳ್ಳೆಯದು ಎಂಬತಕ್ಕಂತಹ ಒಂದು ಸಲಹೆಗಳನ್ನು ಸಹಿತ ಹಲವಾರು ವೈದ್ಯರಿಂದ ಇವರು ಪಡೆದುಕೊಂಡಿದ್ದರು. ಅದಾದ ನಂತರ ನಮ್ಮ ಹತ್ರ ಆಯುರ್ವೇದ ಚಿಕಿತ್ಸೆಯನ್ನು ಸುಮಾರು ಒಂದು 2 ತಿಂಗಳು ಇವರು ಪಡೆದುಕೊಂಡರು. ಅದಾದ ನಂತರ ಅವರ ಆರೋಗ್ಯದಲ್ಲಿ ಗಣನೀಯ ಒಂದು ಬೆಳವಣಿಗೆ ಕಂಡುಬಂತು. ಅತ್ಯುತ್ತಮ ಫಲಿತಾಂಶಗಳನ್ನು ಆಯುರ್ವೇದ ಚಿಕಿತ್ಸೆ ಹಾಗೂ ವ್ಯವಸ್ಥಿತ ಜೀವನ ಶೈಲಿ ಅವರಿಗೆ ತಂದುಕೊಡ್ತು. ಆದ್ದರಿಂದ ಅಂತಹ ಒಂದು ವಿಶಿಷ್ಟ ಅನುಭವವನ್ನು ಅವರ ಮಾತಿನಲ್ಲೇ ಕೇಳೋಣ ಬನ್ನಿ. ಮೇಡಮ್, ತಮ್ಮ ಪರ್ಮಿಷನ್ದಿಂದ ಈ ಒಂದು ವಿಡಿಯೋನ ನಾವು ಮಾಡಾಕತ್ತೀನಿ ಈಗ. ಬೇರೆ ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ. ಯಾಕಂದರೆ ಈಗ ಭಾಳಷ್ಟು ಹಿಸ್ಟೆಕ್ಟಮಿ ಪ್ರಕರಣಗಳಾಗಿರ್ಬೋದು ಅಥವಾ ಭಾಳಷ್ಟು ಸರ್ವೈಕಲ್ ಕ್ಯಾನ್ಸರ್ ಕೇಸುಗಳಾಗಿರ್ಬೋದು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ಈ ಒಂದು ತಮ್ಮ ಅನುಭವ ಅವರಿಗೊಂದು ಮಾದರಿಯಾಗಲಿ ಅಂಥೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ರೀ. ಮೇಡಮ್, ಈಗ ತಮಗೆ ತೊಂದರೆ ಇದು ಎಷ್ಟು ದಿವಸ ಆಗಿತ್ತು ರೀ ಮೇಡಮ್? ಈಗ ಸರ್ 3 ವರ್ಷ ಆಗಿತ್ತು ರೀ ಸರ್. 3 ವರ್ಷ ಆಗಿತ್ತು. ಬೇಸಿಕ್ ಅಂದ್ರೆ ಏನು ಸಮಸ್ಯೆ ಐತ್ರಿ ಮೇಡಮ್ ತಮಗೆ? ಫಸ್ಟ್ ರಿಸರ್ಚ್ ಬರ್ನಿಂಗ್ ಆಗ್ತಿದ್ದು, ಹ್ಞೂ ರೀ. ಆಮೇಲೆ ಹಂಗೆ ಈಚಿಂಗ್ ಚಾಲು ಆಯ್ತು. ವೈಟ್ ಡಿಸ್ಚಾರ್ಜ್ ಇತ್ತು, ಬಹಳಷ್ಟು ವೈಟ್ ಡಿಸ್ಚಾರ್ಜ್ ಇತ್ತು. ಹ್ಞೂ ರೀ. ಭಾಳ ಈಚಿಂಗ್ ಆಗ್ತಾ ಹಿಂಗೆ ಅದು ಭಾಳ ದಿನ ಭಾಳ ತ್ರಾಸ ಆಗ್ತಿತ್ತು ಸರ್. ಹ್ಞೂ ರೀ. ನಾನು ಡಾಕ್ಟರ್ ಹತ್ರ ತೋರಿಸ್ದೆ. ಒಂದ್ 15 ದಿನ ಹಿಂಗೆ ಕಡಿಮೆ ಆಗ್ತಿತ್ತು. ಮತ್ತೆ ಅದು ಕ್ರೀಮ್ ಟ್ಯಾಬ್ಲೆಟ್ ಅದೆಲ್ಲ ಮುಗ್ಯಾನ ಮತ್ತೆ ಚಾಲು ಆಗ್ತಿತ್ತು ರೀ. ಫಸ್ಟ್ ಇಲ್ಲಿ ಬಸವ ಕಲ್ಯಾಣ ತೋರಿಸ್ದೆ, ಗುಲ್ಬರ್ಗ ತೋರಿಸ್ದೆ, ಎಲ್ಲೂ ಕಡಿಮೆನೇ ಆಗಲಿಲ್ಲ ಸರ್. ಲಾಸ್ಟ್ನಾಗ ಅವರು ಗರ್ಭಾಶಯದೊಳಗೆ ದೋಷ ಅದ, ನಿಮ್ಗೆ ಆಪರೇಷನ್ ಮಾಡಬೇಕು ಅಂತಂದ್ರು. ಗರ್ಭಾಶಯ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಿ? ಗರ್ಭಾಶಯ ಒಳಗೆ ದೋಷ ಅದ. ಅದಕ್ಕಿಂತ ಮುಂಚೆ ಒಂದು ಕ್ರೇಯೋ ಅಂತೇಳಿ ಒಂದು ಇದು ಮಾಡಿದ್ರಿ ಸರ್. ಅದೇನೋ ಟೆಸ್ಟ್ ಕ್ರಿಯೋ ಅಂತೇಳಿ, ಅದು ನನಗೆಲ್ಲ ಇದು ಮಾಡಿ 2 ದಿನ ಅಡ್ಮಿಟ್ ಇಟ್ಕೊಂಡು ಮಾಡಿದ್ರು. ಅದಕ್ಕೂ ಏನೂ ಆಗ್ಲಿಲ್ಲ ಸರ್. ಮತ್ತೆ 2 ತಿಂಗಳ ಚೆಕ್ ಮಾಡಿದ್ರೆ ಮತ್ತು ಅದೇ ಹಂಗೆ ಸ್ಟಾರ್ಟ್ ಇತ್ತದು. ಹಂಗ್ ಮಾಡೋಣ. ಮತ್ತೆ ನಾವು ಮತ್ತೊಂದ್ ಕಡೆ ಬೇರೆ ಕಡೆ ಸಜೆಷನ್ ತಗೋಬೇಕು. ಈಗ ಆಪರೇಷನ್ಗೆಲ್ಲ ರೆಡಿ ಆಗಿದ್ದೀವಿ ಸರ್, ನಾವು ಗರ್ಭಾಶಯ ತೆಗಿಲೇಬೇಕಂತೇಳಿ. ಮತ್ತೆ ತಮ್ಮ ಕಡೆ ಬಂದು ಒಂದ್ಸರಿ ಸಜೆಷನ್ ಕೇಳೋಣ, ನೀವು ಅದನ್ನ ಹೇಳಿದ್ರಲ್ಲ,
ಅದೇ ಅದೇ ರೀ ಮೇಡಮ್. ಅಲ್ಲಿ ತೋರ್ಸ್ಕೊಂಬಂದು ಹಿಂಗೆಲ್ಲ ಆಗನ ನಿಮ್ಮ ಟ್ಯಾಬ್ಲೆಟ್ ಏನು ಚಾಲು ಮಾಡೀನಿ ನೋಡಿ ಸರ್. ಹ್ಞೂ ರೀ ಮೇಡಮ್, ಹ್ಞೂ ರೀ. ಅವಾಗ ಒಂದು ತಿಂಗ್ಳದಾಗ ಈಚಿಂಗ್ ಅದು ಕಡಿಮೆ ಆಯ್ತು ರೀ ಸರ್. ಕಡಿಮೆ ಆಯ್ತು ರೀ ಮೇಡಮ್. ಈಗ ಮೂರು ಈಗ ಸ್ಕ್ಯಾನ್ ಮಾಡಿ ಅಲ್ಸರ್ ಅದು ಏನೋ ಹೇಳಿದ್ರಿ ರೀ ಒಳಗಲ್ಲಿ ಭಾಷೆ ಮುಖಕ್ಕೆ ಅದು? ಸರ್ ಹೇಳಿ ಸರ್, ಅದು ಫೋಟೋ ಎಲ್ಲ ತೆಗ್ದಿದ್ರು. ಹ್ಞೂ ರೀ ಭಾಳ ದೊಡ್ಡದಿತ್ತು ರೀ ಸರ್. ಅದು ನನಗೆ ನೋಡಿದ್ರೆ ಭಯ ಆಗ್ಲತ್ತಿತ್ತು, ಹಂಗಿತ್ತು. ಹ್ಞೂ ರೀ ಮೇಡಮ್. ಇದು ಆಯುರ್ವೇದಿಕ್ ಏನು ಟ್ಯಾಬ್ಲೆಟ್ ಚಾಲು ಮಾಡಿ ನೋಡಿ ಸರ್, ಒಂದು ತಿಂಗಳದಾಗ ಒಂದು ಸ್ವಲ್ಪ ಕಡಿಮೆ ಆಯ್ತು, ಮತ್ತೆ ಎರಡನೇ ತಿಂಗಳದಾಗೂ ಕಡಿಮೆ ಆಯ್ತು. ಅವ್ರು 3 ತಿಂಗಳು ಬಿಟ್ಟು ಮತ್ತೆ ಅದೇ ಪ್ರೊಸೆಸ್ ಮಾಡ್ತೀನಿ ಎಲ್ಲ ಅಂತ ಅಂದಿದ್ರು. ಹ್ಞೂ ರೀ ಮೇಡಮ್, ಹ್ಞೂ ರೀ. 3 ತಿಂಗಳು ಕಂಪ್ಲೀಟ್ ಆಯ್ತು, ನಾ ಮತ್ತೆ ಹೋಗಿದ್ದೆ ಸರ್. ಹ್ಞೂ ರೀ ಮೇಡಮ್, ಹ್ಞೂ ರೀ. ಈಗ ಮೊನ್ನೆ ಚೆಕಪ್ ಮಾಡಿದಾಗ ಹೇಳಿದಾರೆ ಮೇಡಮ್ 17ನೇ ತಾರೀಕು. ಎಸ್ ಸರ್, ಪೂರ್ತಿ ಕಡಿಮೆ ಆಗ್ಯದ, ಸಾಂದ್ ಆಗ್ಯದ, ಆಯ್ತು ಇನ್ನು ಒಂದು ಸ್ವಲ್ಪ ದಿನದಾಗ ಕಡಿಮೆ ಆಗ್ತದೆ, ಏನಿಲ್ಲ ಅಂತ ಹೇಳಿ ಅಂದ್ರು ಸರ್. ನಾ ಫೋಟೋನು ಹಾಕ್ತೀನಿ ಮತ್ತು ಫೋಟೋ ಅದೇ ಸರ್, ಕಡಿಮೆ ಆಗಿದೆ ಸರ್. ಇನ್ನು ಕಂಟಿನ್ಯೂ ಮಾಡಿರಿ. ಇದಷ್ಟೇ ಸಮಸ್ಯೆ ಅಂತಲ್ರಿ, ಆಹಾರ ಪದ್ಧತಿ ನೀವು ಮಾಡೋದ್ರಿಂದ ಮುಂದೆ ಯಾವುದೂ ಸಹಿತ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೂ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಆಹಾರ ಪದ್ಧತಿ ಭಾಳಷ್ಟು ಮಹತ್ವ, ಅದನ್ನು ಕಂಟಿನ್ಯೂ ಮಾಡಿರಿ ನಾವು.